ನಮಸ್ಕಾರ, ರಿಯಲ್ ಸ್ಟಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ರಿಯಲ್ ಸ್ಟಾರ್ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಪರಿಚಯ ಮಾಡಿಕೊಡ್ತಿರುವಂತಹ ಈ ವ್ಯಕ್ತಿ ಜನಸೇವೆಯೇ ಆ ಭಗವಂತನ ಸೇವೆ ಅಂತ ನಂಬಿದ್ದಾರೆ. ಕಳೆದ 45 ವರ್ಷಗಳಿಂದ ಸಮಾಜಮುಖಿ ಕೆಲಸಗಳು, ಕಳೆದ 41 ವರ್ಷಗಳಿಂದ ಬಿಜೆಪಿ ಜೊತೆಗಿನ ನಂಟು ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಿದೆ. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು, ಸಮಾಜ ಸೇವಕರು ಆಗಿರುವಂತಹ ಬಾಲಾಜಿ ಸಿಂಗ್ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಆರ್ ಬಾಲಾಜಿ ಸಿಂಗ್ ರಾಜಕಾರಣಿ ಮತ್ತು ಸಮಾಜ ಸೇವಕರು. ಯಲಚೇನಹಳ್ಳಿಯ ಬಾಲಾಜಿ ಸಿಂಗ್ ಅವರದು 45 ವರ್ಷಗಳಿಂದ ಸಮಾಜ ಸೇವೆಯನ್ನೇ ಜೀವನದ ಧ್ಯೇಯವನ್ನಾಗಿಸಿಕೊಂಡಿರುವ ಸಮರ್ಪಿತ ವ್ಯಕ್ತಿತ್ವ. 41 ವರ್ಷಗಳಿಂದ ಬಿಜೆಪಿಯಲ್ಲಿ ಸಕ್ರಿಯರಾಗಿರುವ ಇವರು ಕೋವಿಡ್ ಸಂದರ್ಭದಲ್ಲಿ 7,000ಕ್ಕೂ ಹೆಚ್ಚು ಮಂದಿಗೆ ಆಹಾರ ವ್ಯವಸ್ಥೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಶಿಕ್ಷಣ, ನಿರ್ಗತಿಕರಿಗೆ ಆಶ್ರಯ ಹಾಗೂ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡುವ ಮೂಲಕ ಜನಮನ ಗೆದ್ದಿದ್ದಾರೆ. ಕುಟುಂಬದ ಬೆಂಬಲ ಮತ್ತು ಸೇವಾ ಮನೋಭಾವದೊಂದಿಗೆ ಸಮಾಜದ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಯಲಚೇನಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಪುಟ್ಟೇನಹಳ್ಳಿ ಕ್ರಾಸ್ ಬದಲು ಯಲಚೇನಹಳ್ಳಿ ಎಂದು ಮರುನಾಮಕರಣ ಮಾಡಲು ಗ್ರಾಮದ ಹಿರಿಯರೊಟ್ಟಿಗೆ ಹೋರಾಟ ಮಾಡಿ ಯಶಸ್ವಿಯಾಗಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಭಾಳ ಖುಷಿ ಆಗ್ತಾಯಿದೆ ಮೇಡಮ್. ಯಾಕಂದರೆ ನಾವು ಮಾಡಿರ್ತಕ್ಕಂಥ ಕೆಲಸ ಜೀ ಕನ್ನಡದವರು ನಮ್ಮನ್ನು ನೋಡಿ ಅದನ್ನು ಗುರುತಿಸಿ ನಮಗೆ ಅವಾರ್ಡ್ ಕೊಟ್ಟಿರೋದು ಭಾಳ ಸಂತೋಷ ಆಗ್ತಾಯಿದೆ. ಇಂಥ ಖುಷಿ ವಿಚಾರನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಕ್ಕೆ ನನಗೂ, ನಮ್ಮ ಕುಟುಂಬದವರೊಟ್ಟಿಗೆ ಹಂಚ್ಕೊಳ್ಳೋಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಯಾರಿಗೆ ಡೆಡಿಕೇಟ್ ಮಾಡ್ತೀರಾ ಸರ್? ಮೇಡಮ್, ಇದನ್ನು ನಾನು ನಮ್ಮ ಊರಿನ ಜನಕ್ಕೆ ಮತ್ತು ನನ್ನ ತಂದೆ ತಾಯಿಗೆ ಇಬ್ಬರಿಗೂ ಅವಾರ್ಡ್ ಡೆಡಿಕೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. 45 ವರ್ಷಗಳಿಂದ ಸಮಾಜಮುಖಿ ಕೆಲಸಗಳು, ಬಿಜೆಪಿ ಜೊತೆಗಿನ ನಂಟು 40 ವರ್ಷದ್ದು. ನಿರಂತರವಾಗಿ ನೀವು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀರಿ. ಸೊ ಸಹಜವಾಗಿ ಒಂದು ಪ್ರೇರಣೆ ಅನ್ನೋದು ಇದ್ದೇ ಇರುತ್ತೆ. ನಿಮ್ಮ ಬದುಕಲ್ಲಿ ಈ ಕೆಲಸಗಳಿಗೆ ಪ್ರೇರಣೆ ಏನಾಯಿತು ಅಂತ? ಮೇಡಮ್, ನಮ್ಮ ತಂದೆಯವರೇ ನನಗೆ ಪ್ರೇರಣೆ. ಅವರು ಸರ್ಕಾರಿ ನೌಕರಾಗಿದ್ದರೂ ಕೂಡ ನಮ್ಮ ಬಾಲ್ಯ ದಿನಗಳಲ್ಲಿ ಭಾನುವಾರ ಮತ್ತು ರಜಾ ದಿನಗಳಲ್ಲಿ ಏನು ಬಂದರೂ ಕೂಡ ಇವತ್ತು ಏನು ನಮ್ಮ ಮೋದಿಜಿಯವರು ಸ್ವಚ್ಛ ಭಾರತ್ ಮಾಡ್ತಾ ಇದ್ದಾರೆ ಅದನ್ನ ಆಗಲೇ ನಮ್ಮ ಕೈಲಿ ಮಾಡಿಸ್ತಾ ಇದ್ರು. ನೋಡಿ, ರಸ್ತೆ ಕ್ಲೀನಿಂಗ್ ಆಗಲಿ, ಪಾರ್ಥೇನಿಯಂ ಗಿಡಗಳು ಕ್ಲೀನ್ ಮಾಡೋದಾಗಲಿ, ಹಳ್ಳಗಳು ಬಿದ್ದಿದ್ರೆ ಅದಕ್ಕೆ ಕಲ್ಲು ಮಣ್ಣು ಮುಚ್ಚಿ ನಮ್ಮೂರಿಂದು ರಸ್ತೆ ರಿಪೇರಿ ಮಾಡೋದು, ಮತ್ತು ಮಕ್ಕಳು ಅಲ್ಲಿ ಹಾಳಾಗಬಾರ್ದು ಅಂತ ಹೇಳಿ ವಾಲಿಬಾಲ್ ತಂಡ ಕಟ್ಟಿದ್ರು. ಭಾನುವಾರ ಇದೆಲ್ಲ ಕಾರ್ಯಕ್ರಮ ಆದಮೇಲೆ ಆರೋಗ್ಯ ದೃಷ್ಟಿನೂ ಇರಬೇಕು ಅಂತೇಳಿ ನಮಗೆಲ್ಲರಿಗೂ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗೋರು. ಸೊ ಆ ಪ್ರೇರೇಪಣೆಯಿಂದ ನನಗೆ ಸಮಾಜಮುಖಿ ಕೆಲಸಗಳಲ್ಲಿ ಭಾಗಿಯಾಗೋದಕ್ಕೆ ಆಸರೆ ಆಯಿತು. ನಿಮ್ಮ ಬಾಲ್ಯ, ನಿಮ್ಮ ಬದುಕು, ನೀವು ನಿಮ್ಮ ಬದುಕನ್ನು ಹೆಂಗೆ ಕಟ್ಕೊಂಡ್ರಿ? ಆ ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೊಳ್ಬೋದಾ? ಮೇಡಮ್, ನಾವು ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥದ್ದು. ನಮ್ಮ ತಂದೆ ಸರ್ಕಾರಿ ನೌಕರು. ವಿಧಾನಸೌಧದಲ್ಲಿ ಎಫಿಷಿಯನ್ಸಿ ಆಡಿಟಿಂಗ್ ವಿಜಿಲೆನ್ಸ್ ಬ್ಯೂರೋ ಅಂತ ಇತ್ತು. PWD ಇದ್ರು, ಆಮೇಲೆ ಅದಕ್ಕೆ ಹೋದರು. ಅವರು ತುಂಬ ಶಿಸ್ತಿನ ಮನುಷ್ಯ. ಬೆಳಿಗ್ಗೆ 5 ಗಂಟೆಗೆ ನಮಗೆ ಎದ್ದೇಳಲೇಬೇಕಿತ್ತು. ಆಗಿನ ಕಾಲದಿಂದ ಎದ್ದು ಆಗ ಜಾಗಿಂಗು, ಎಕ್ಸಸೈಸ್ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಆಟ ಆಡಿ ಮತ್ತೆ ಶಾಲೆಗೆ ಹೋಗ್ಬೇಕು ಅನ್ನೋದು. ಶಾಲೆಯಿಂದ ಬಂದಮೇಲೆ ಆವಾಗ ಹಳ್ಳಿನಲ್ಲಿ ಈಗಿನ ಥರ ಕೊಳಾಯಿ ನೀರಾಗಲಿ ಮತ್ತೊಂದು ಇರಲಿಲ್ಲ. ಬಾವಿಯಿಂದನೇ ನೀರು ತರಬೇಕಿತ್ತು, ಕೆರೆಯಿಂದ ನೀರು ತರಬೇಕಿತ್ತು. ಅದನ್ನೆಲ್ಲ ಮಾಡಿ ನಮ್ಮ ಶಾಲಾ ಕಾಲೇಜುಗಳಿಗೆ ನಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ನಾನು ಶಾಲೆಗೆ ಹೆಚ್ಚು ಕಡಿಮೆ 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ಎಲ್ಚೇನಹಳ್ಳಿ ಜಯನಗರ ಹೈಸ್ಕೂಲ್ ಅಂತ ನಾನು ಓದಿದ್ದು. ಆವಾಗಿನ NSVK, ಜಯನಗರ ಹೈಸ್ಕೂಲ್, JSS 3 ಒಂದು ಇಂಪಾರ್ಟೆಂಟ್ ಶಾಲೆಗಳು ಆಗಿನ ಕಾಲದಲ್ಲಿ, ನಾವು ಓದ್ತಾ ಇದ್ದಿದ್ದ ಕಾಲದಲ್ಲಿ. ಸೊ ಅದರಲ್ಲಿ ಜಯನಗರ ಹೈಸ್ಕೂಲಲ್ಲಿ ನಾವು ಓದಿದ್ದು. ಸೊ 10ನೇ ತರಗತಿವರೆಗೂ ಅಲ್ಲೇ ಓದಿದ್ದು. ಆಗಿನ ಕಾಲ ಈ ಥರ ಅಷ್ಟು ಸುಲಭವಾಗಿರಲಿಲ್ಲ. ಬಸ್ಗಳು ಕಮ್ಮಿ ಇರ್ತಾಯಿತ್ತು. ನಾವು ಬಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ನಡ್ಕೊಂಡು ಹೋಗೋದು
ತಂಡವಾಗಿ ಒಂದು ಟೀಮ್ ಥರ ನಡ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಬರ್ತಾ ನಮ್ಗೇನು ಅದು ಗೊತ್ತಾಗ್ತಾ ಇರಲಿಲ್ಲ. 3 ಕಿಲೋಮೀಟ್ರ್ ಹೋಗೋದು 3 ಕಿಲೋಮೀಟ್ರ್ ಬರೋದು ಒಂಥರ ಆಟ ಆಡ್ಕೊಂಡೇ ಬಂದ್ಬಿಡ್ತಾ ಇದ್ವಿ. ಸೊ ಅದು ಆ ಥರ ಮಾಡಿದ್ವಿ. ಜೊತೆಲಿ ಸಮಾಜಮುಖಿ ಪ್ಲಸ್ ಆಟೋಟ ಕಾರ್ಯಕ್ರಮಗಳು ನಮಗೆ ಈ ಜೊತೆಲೆ ಇರ್ತಾ ಇದ್ದಿದ್ದರಿಂದ ಥರ ನಡ್ಕೊಂಡು ಹೋಗ್ತಾ ಇತ್ತು. ತಂದೆಯವ್ರು ಹಾಕೊಟ್ಟ ಪ್ಲಾಟ್ಫಾರ್ಮ್, ಅದಕ್ಕೆ 6ನೇ ತರಗತಿಯಿಂದನೇ ಸಮಾಜಮುಖಿ ಕೆಲಸಗಳಲ್ಲಿ ನೀವು ಭಾಗಿಯಾದ್ರಿ. ನೀವು ನಿಮ್ಮ ಬದುಕನ್ನು ಹೆಂಗೆ ಕಟ್ಕೊಂಡ್ರಿ ಸರ್? ಒಂದು ಎಜುಕೇಷನ್ ಅಂತಾಯ್ತು, ಈಗ ತಂದೆಯವರು ಕೂಡ ಕೆಲಸ ಮಾಡ್ತಿದ್ದವರು, ನನ್ನ ಮಗ ಕೂಡ ಕೆಲಸ ಮಾಡಲಿ, ಬದುಕನ್ನು ಕಟ್ಕೊಂಡ್ಲಿ, ಈ ಥರದ ಆಸೆ ಆಕಾಂಕ್ಷೆಗಳಿರುತ್ತೆ. ಉದ್ಯೋಗ ಅಂತ ಮಾಡಿದ್ರೆ ಏನಾದರೂ ಉದ್ಯಮ ಸೃಷ್ಟಿ ಮಾಡಬೇಕು ಅಂತಿತ್ತ? ಈಗ ಒಂದು ಕಡೆ ಕೆಲಸ ಮಾಡೋದ, 4 ಜನಕ್ಕೆ ಕೆಲಸ ಕೊಡೋದ, ಹೆಂಗೆ ಆರಂಭ ಆಯ್ತು ನಿಮ್ಮ ಜೀವನ? ಮೇಡಮ್, ನಾನು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರು. ಬಿಗಿನಿಂಗಲ್ಲಿ ಅಷ್ಟು ಸುಲಭ ಇರಲಿಲ್ಲ, ಕಷ್ಟ ಇತ್ತು, ಕೆಲಸಗಳು ಸಿಗ್ತಾ ಇರಲಿಲ್ಲ. ಆಗ ಸ್ವಲ್ಪ ದಿವಸ ಕಾಂಟ್ರಾಕ್ಟ್ ಕೆಲಸಗಳು ಮಾಡ್ತಾಯಿದ್ವಿ. ಹೊರಗಡೆ ಹೊರಗುತ್ತಿಗೆ ಕೆಲಸನ ನಾವೇ ತೊಗೊಂಡು ಮಾಡ್ತಾಯಿದ್ವಿ. ಆಮೇಲೆ ಆರ್ಮ್ಯಾಟಿಕ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಇಕ್ವಿಪ್ಮೆಂಟ್ ಇತ್ತು, ಪಯನಿಯರ್ಸ್ ಇನ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್. ನೀವು ಭಾರತದ ಯಾವುದೇ ಸ್ಟೀಲ್ ಪ್ಲಾಂಟಲ್ಲಿ ಹೋದ್ರೂ ಆ ಸಂಸ್ಥೆಯ ಇಕ್ವಿಪ್ಮೆಂಟ್ಸ್ ಇದ್ದೇ ಇರಬೇಕು. ಸೊ ಸ್ಟೀಲ್ ಪ್ಲಾಂಟಲ್ಲಿ ಅದು ನೀವು ಯಾವುದೇ ಇಂಡಸ್ಟ್ರಿಯಲ್ಲಿ ಇಲ್ಲ ಅಂತ ಹೇಳಂಗೆ ಇಲ್ಲ. ಅಂತ ಒಂದು ಸಂಸ್ಥೆಯಲ್ಲಿ ನನಗೊಂದು ಅವಕಾಶ ಕೊಟ್ಟು 1988ರಲ್ಲಿ ನನಗೆ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಸೇರಿದ್ಮೇಲೆ ನನ್ನ ಜೀವನನೇ ಬದಲಾಯಿತು. ಯಾಕಂತ ಹೇಳಿದ್ರೆ ಕಾಲೇಜಿನ ಜೀವನ, ಕಾಲೇಜ್ ಆದಮೇಲೆ ಈ ನಡೀತಾ ಇದ್ದ ಜೀವನ ಬೇರೆ. ಒಂದು ಮನುಷ್ಯನಾಗಿ ಬೆಳೆಯೋದಕ್ಕೆ ನನಗೆ ಆ ಸಂಸ್ಥೆ ಅವಕಾಶ ಮಾಡಿಕೊಡ್ತು, ಜೀವನ ಕಟ್ಕೊಳ್ಳೋಕ್ಕೆ. ಯಾಕಂದರೆ ಬೆಳಿಗ್ಗೆ 7:30 ಹೋಗ್ತಾ ಇದ್ದೆ. ಸೊ 8 ಗಂಟೆ 8:30ಗೆ ಫ್ಯಾಕ್ಟ್ರಿ ಒಳಗಡೆ ಹೋದರೆ ರಾತ್ರಿ 9:30 10 ಗಂಟೆವರೆಗೂ ದುಡಿತಾ ಇದ್ವಿ. ಹೌದು, ತುಂಬ ಯಾಕಂದರೆ ಕಲಿಯುವಂಥ ವಿಷಯಗಳಿತ್ತು. ಯಾಕಂದರೆ ಹೊಸ ಪ್ರತಿಯೊಂದು ಇಕ್ವಿಪ್ಮೆಂಟ್ಸನ್ನು ಹೊಸದೇ, ಎಲ್ಲ ಪ್ರೋಟೋಟೈಪ್ ಇಕ್ವಿಪ್ಮೆಂಟ್ಸೇ. ಸೊ ಇವತ್ತು ಈ ಥರ ಮಾಡಿದ್ದೀವಿ ಅಂದರೆ ನಾಳೆ ಇನ್ನೊಂದು ಥರ ಮಾಡೋಂಥದ್ದು ಇಕ್ವಿಪ್ಮೆಂಟ್. ಸೊ ಕಲಿಯೋದು ತುಂಬ ಇತ್ತು. ಮತ್ತು ಇಡೀ ಭಾರತದಾದ್ಯಂತ ಈ ಫ್ಯಾಕ್ಟ್ರಿಗಳಿಗೆ ಹೋಗಬೇಕಾಗಿದ್ದ ಪರಿಸ್ಥಿತಿನಲ್ಲಿ ವಿವಿಧ ಜನರ ಜೊತೆ ಬೆರೆಯುವಂಥ ಅವಕಾಶ ಸಿಕ್ತು. ವಿವಿಧ ಭಾಷೆ, ಜನರು, ಅವರ ಸಂಸ್ಕೃತಿಗಳು ತಿಳ್ಕೊಳ್ಳೋಂಥದ್ದು, ಮತ್ತು ಇಕ್ವಿಪ್ಮೆಂಟ್ಸ್ ಏನೇನು ನಮ್ಮ ಭಾರತದಲ್ಲಿ ಏನೇನಿದೆ ಅನ್ನೋದು ತಿಳ್ಕೊಳ್ಳೋಂಥದ್ದು ಭಾಳ ಕಲಿತೆ. ಅಲ್ಲಿ ಸುಮಾರು 17 ವರ್ಷ ಆ ಒಂದೇ ಸಂಸ್ಥೆಯಲ್ಲಿ ಇದ್ದೆ. ಕೆಲವು ಡಿಫೆನ್ಸ್ ಪ್ರಾಜೆಕ್ಟ್ಗಳು ಕೆಲಸ ಮಾಡಿದ್ವಿ. ಸೊ ಆ ಸಂಸ್ಥೆಯಿಂದ ನಾನು ತುಂಬಾ ಕಲಿತೆ. ಒಂದು ಜೀವನದಲ್ಲಿ ಶಿಸ್ತು, ಡಿಸಿಪ್ಲಿನ್ ಅನ್ನೋದು ಏನು ಅನ್ನೋದು ನನಗೆ ಕಲಿಸ್ತು. ಅಂದರೆ ನಮಗೆ ನಾವು ಯಾವುದೋ ಬೇರೆ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋವಂಥ ಫೀಲಿಂಗ್ ಇರಲಿಲ್ಲ. ನನ್ನದೇ ಸಂಸ್ಥೆ ಅನ್ನೋಂಥ ಅಷ್ಟು ಫ್ರೀಡಮ್ ಇತ್ತು. ನನ್ನ ಜೀವನದಲ್ಲಿ ಏನೇ ಏರುಪೇರಾದಾಗಲೂ ಕೂಡ ನನ್ನ ಸಂಸ್ಥೆ ನನ್ನ ಜೊತೆ ನಿಂತ್ಕೊಳ್ತು. ಸೊ ಹಾಗಾಗಿ ಆ ಸಂಸ್ಥೆಗೂ ನಾನು ಚಿರಋಣಿಯಾಗಿದ್ದೀನಿ. ಇವತ್ತಿಗೂ ಆ ಸಂಸ್ಥೆ ಏನಾದರೂ ಸಮಸ್ಯೆಗಳು, ಏನಾದರೂ ನನ್ನ ಸಜೆಷನ್ಸ್ ಬೇಕು ಅಂತ ಹೇಳಿದ್ರೆ ಇವತ್ತು ಕೇಳ್ತಾರೆ. ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರಲಿ, ಡೈರೆಕ್ಟರ್ಸ್ ಆಗಿರಲಿ, ಈವನ್ ಸ್ಟಾಫ್ ಕೂಡ ಸಮಸ್ಯೆಗಳಿದ್ರೆ ಫೋನ್ ಮಾಡ್ತಾರೆ, ಕೇಳ್ತಾರೆ. ನನಗೆ ಏನು ತಿಳ್ಕೊಂಡಿದ್ದೀನಿ ಅದನ್ನು ನಾನು ಹೇಳ್ತೀನಿ. ಸೊ ದಟ್ ಅವ್ರಿಗೂ ಖುಷಿಯಾಗಿದೆ, ನಾನು ಖುಷಿಯಾಗಿದೆ, ಬಂದವೇ ಚೆನ್ನಾಗಿದೆ. ಸೂಪರ್. 17 ವರ್ಷಗಳ ನಂತರದ ಜರ್ನಿ ಹೆಂಗಿತ್ತು ಸರ್? ಈಗ ಒಂದು ಸಂಸ್ಥೆಯಲ್ಲಿದ್ರಿ, ಅದೊಂಥರ ಫ್ಯಾಮಿಲಿನೇ ಆಗೋಗಿತ್ತು, ಈಗ ಬೇರೆ, ಇನ್ನು ಮುಂದಿನ ಜರ್ನಿ ಏನಾಯಿತು? ಮೇಡಮ್, ಏನು ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾನು ಈ ಸಂಸ್ಥೆ ಜೊತೆಲಿ ಮಾಡ್ತಾನೆ ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ 85-86ನೇ ಇಸ್ವಿನಲ್ಲಿ ಯಾವುದೋ ಒಂದು ಪ್ರಾಜೆಕ್ಟಿಗೆ ಕೈ ಹಾಕಿದ್ದು. ಆಗಿನ ಕಾಲದಲ್ಲೇ ಒಂದು 25 ಲಕ್ಷ ರೂಪಾಯಿ ಸಾಲ ಮಾಡ್ತಿದ್ದೆ. ಆಗಿನ ಕಾಲಕ್ಕೆ 85 ಇಸ್ವಿನಲ್ಲಿ 25 ಕೋಟಿ ಲೆಕ್ಕ ಇವಾಗ. ಸೊ ಅಂದರೆ ಲಾಭ ಬರುತ್ತೆ ಅಂತೇಳಿ ವ್ಯವಹಾರ ಮಾಡಿದ್ವಿ. ಕೊನೆ ಮೂಮೆಂಟಲ್ಲಿ ವ್ಯಾಪಾರ ಕಿತ್ತೋಯ್ತು. ಸೊ ಅದು ತಗೊಂಡಿದ್ದ ಸಾಲನ 87ರಿಂದ 2003ವರೆಗೂ ತೀರಿಸ್ದೆ. ಇಲ್ಲಿ ಸಂಸ್ಥೆ ಕೆಲಸ ಮಾಡ್ತಾನೆ ಮತ್ತೆ ಸೈಡ್ ಬೈ ಸೈಡಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಆ ಸಾಲನ ತೀರಿಸ್ದೆ. ಯಾವಾಗ ಪೂರ್ತಿ ಋಣಮುಕ್ತನಾದ್ನೋ ಆವಾಗ ರಿಯಲ್ ಎಸ್ಟೇಟು ಜೊತೆ ರಾಜಕೀಯ ನಡ್ಕೊಂಡೇ ಬರ್ತಾಯಿದ್ದೆ. 85ರಲ್ಲಿ ನಾನು ನಮ್ಮ ರಾಜಕೀಯ ಗುರುಗಳು BJP ನಮ್ಮ M. ಶ್ರೀನಿವಾಸ್ ಅವರು, ಕನಕಪುರ, ಅವರು ನನಗೆ ರಾಜಕೀಯ ಗುರುಗಳು. ಅವರ ಸಂಗಾತಿದಲ್ಲಿ ನಮ್ಮ ತಂದೆಯವ್ರ ಜೊತೆ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಊರಿನ ಕೆಲಸ ಕೇಳಕ್ಕೆ ಹೋಗುವಾಗ ಅವರು ಇದಾದ್ಮೇಲೆ ಸೊ ಅವರ ಸಂಪರ್ಕಕ್ಕೆ ಬಂದಮೇಲೆ ಸೊ ರಾಜಕೀಯದ್ದು ಸ್ವಲ್ಪ ನೆಂಟು ಬೆಳೀತಾ ಹೋಗ್ತಾ ಇತ್ತು. ಅವರು ತುಂಬಾ ಪ್ರೋತ್ಸಾಹ ಕೊಟ್ಟರು.
ಎಂ ಶ್ರೀನಿವಾಸ ಅವರಾಗಲಿ, ಈಗ ನಮ್ಮ ಶಾಸಕರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪನವರಾಗಿರಲಿ, ಆಗ ನನ್ನ ಇನ್ನೊಬ್ಬ ಹಿರಿಯರು ಮುನಿಭೈರಪ್ಪ ಅಂತ ಆವಾಗ BJP ಜಿಲ್ಲಾಧ್ಯಕ್ಷರಾಗಿದ್ದರು, ಅವರೆಲ್ಲ ತುಂಬಾ ನನಗೆ ಪ್ರೋತ್ಸಾಹ ಕೊಟ್ಟು ಜೊತೆಯಲ್ಲಿ ಯಾವ ಥರ ಎಲ್ಲೋದ್ರೂ ಕರ್ಕೊಂಡೋಗೋರು, ತಿಳಿಸೋರು, ವಿಷಯಗಳನ್ನ ಹೇಳ್ಕೊಡೋರು ಅಂತ ನನಗೂ ಕಲಿಯುವಂಥ ಒಂದು ಇದಿತ್ತು, ಅವಕಾಶ ಇತ್ತು. ಸೊ ಹಾಗಾಗಿ ಕಲಿತೆ. ಸೊ 2003ರಿಂದ ಫುಲ್ ಟೈಮ್ ರಾಜಕೀಯ, ಫುಲ್ ಟೈಮು ಒಂದ್ಸಲ ಋಣಮುಕ್ತರಾದ ಮೇಲೆ ನಿಮ್ಮ ಆಂತರ್ಯದ ಆಸೆ ಏನಿತ್ತು ಅದು ಈಡೇರ್ತಾ ಬಂತು ಅಂತ. ಹೌದು ಮೇಡಮ್. ವೈ BJP ಸರ್? ಯಾಕೆ BJP? ಮೇಡಮ್ ಯಾಕೆ ಈಗ BJP ಹಿಂದುತ್ವ ಅನ್ನೋದಿದೆ ನಮ್ಗೆ. ಆಗ ಶ್ರೀನಿವಾಸರು JDS ಅಲ್ಲಿ ಇದ್ರು, JDS ಇಂದ BJPಗೆ ಬಂದಾಗ 83ರಲ್ಲಿ ಅವರು JDS ಅಲ್ಲೇ ಗೆದ್ದಿದ್ದು, ಅಂದರೆ ಜನತಾ ಪಕ್ಷದಿಂದ. ಆಮೇಲೆ ಶ್ರೀನಿವಾಸ ಅವ್ರು ಯಾವಾಗ BJPಗೆ ಹೋದರು, ನಾನು ಒರಿಜಿನಲ್ ಆಗಿ ತುಂಬ ಇದಲ್ಲ, ನಮ್ಮ ಕನಕಪುರ ರಸ್ತೆಯಲ್ಲಿ ಶಾಖೆನ ಮಾಡ್ತಾ ಇದ್ವಿ ಅವಾಗ ನಾವೇನೆ. ಶಾಖೆ ಮಾಡ್ತಾ ಇದ್ವಿ, RSS ಶಾಖೆಗಳು ಮಾಡ್ತಾ ಇದ್ವಿ. ಆಮೇಲೆ ಕಾರಣಾಂತರದಿಂದ ಬಿಟ್ಟೋಯ್ತು, ಯಾಕಂದರೆ ನಾನು ಕೆಲಸಕ್ಕೂ ಫ್ಯಾಕ್ಟ್ರಿಗೆ ಸೇರ್ಕೊಂಡ ಮೇಲೆ ಸ್ವಲ್ಪ ಶಾಖೆ ಸಂಪರ್ಕ ಕಮ್ಮಿ ಆಯಿತು. ಹಾಗಾಗಿ ಒಂದು BJP ಅನ್ನೋದು ಒಂದು ನನಗೆ ಒಲವಿತ್ತು. ಒಂದು 4-5 ವರ್ಷ ನಾನು ಜನತಾದಳದಲ್ಲಿ, ನಮ್ಮ ಶ್ರೀನಿವಾಸ ಜನತಾದಳಕ್ಕೆ 2001ರಲ್ಲಿ ಬಂದಾಗ ಅವ್ರ ಜೊತೆಲೇ ಇದ್ವಿ. ಸೊ ಹಾಗಾಗಿ ಅಲ್ಲಿನೂ ಸಂಪರ್ಕ ಚೆನ್ನಾಗಿದೆ. ನಾನು ಉತ್ತರಹಳ್ಳಿ ಕ್ಷೇತ್ರದ ಅಧ್ಯಕ್ಷ ಆಗಿದ್ದೆ ಜನತಾದಳದಲ್ಲಿ. BJPನಲ್ಲಿ ಇದ್ದಾಗ BJP ಯಾಕಂತ ಹೇಳಿದ್ರೆ ಮೇಡಮ್, ಆವಾಗ ಕಾಂಗ್ರೆಸ್ಸು ಜನತಾದಳ ಇದ್ದಾಗ ನಮಗೆ ಹುಡುಗರಿಗೆ ಒಂಥರ ಹಿಂದುತ್ವ ಅನ್ನೋದು ಆವಾಗಲಿಂದ ಇತ್ತಲ್ಲ, ಹಾಗಾಗಿ BJP ಅನ್ನೋದು ಸ್ವಲ್ಪ ಪ್ಲಸ್ ಶಾಖೆ ಸಂಪರ್ಕ ಇದ್ದಿದ್ದರಿಂದ BJP ಕಡೆ ಹೋಗಿ. ಖಂಡಿತ ಈಗಲೂ ಕೂಡ ಜನತಾದಳ ನಿಮ್ಮ ಜೊತೆಗೆ ಇದೆ ಸರ್, ಅಂದರೆ ಮೈತ್ರಿ ಜೊತೆಗಿರೋದ್ರಿಂದ ಎಂಥ ವ್ಯತ್ಯಾಸಗಳೇನು ಮೇಡಮ್? ಇನ್ನೊಂದು ಹೇಳ್ಬೇಕಂದ್ರೆ, ನನಗೆ ಕುಮಾರಣ್ಣವರು ಅಷ್ಟೇ, ನಾನು ಜನತಾದಳದಲ್ಲಿ ಭಾಳ ಕಮ್ಮಿ ವರ್ಷ ಇದ್ದರೂ ಕೂಡ ಇವತ್ತಿಗೂ ಅದೇ ಒಂದು ಆತ್ಮೀಯತೆ ಇಟ್ಕೊಂಡಿದ್ದಾರೆ. ಅವರು ಎಲ್ಲೇ ಸಿಕ್ಕಲಿ ಅವ್ರು ಮಾತಾಡ್ತಿರೋ ಹೋಗಲ್ಲ. ನಮ್ಮ ಕನಕಪುರ ರಸ್ತೆಯಲ್ಲಿ ಇರ್ತಕ್ಕಂಥ ಜನತಾದಳ ಕಾರ್ಯಕರ್ತರು ಹೇಳ್ತಾರೆ, ನಾವು ಇಷ್ಟು ವರ್ಷ ಇದ್ರೂ ಕುಮಾರಣ್ಣ ನನಗಿಂತ ಜಾಸ್ತಿ ನಿಮಗೆ ಇದು ಮಾಡ್ತಾರೆ ಅಂದರೆ ಅದೊಂದು ಒಡನಾಟ ಆಗಿತ್ತು. ಸೊ ಅವರ ನಮ್ಮ ದೇವೇಗೌಡರು ಬೈ ಎಲೆಕ್ಷನಲ್ಲಿ ನಾನು ಕೆಲಸ ಮಾಡಿದ ರೀತಿ ಕುಮಾರಣ್ಣ ಅವ್ರು ತುಂಬ ಇಷ್ಟಪಟ್ಟರು. ಸೊ ಹಾಗಾಗಿ ಅವರು ಭಾಳ ಕಮ್ಮಿ ಸಮಯ ಇದ್ರೂ ಅವರು ಇವತ್ತಿಗೂ ಅಷ್ಟೇ ಗೌರವ ಇಟ್ಕೊಂಡಿದ್ದಾರೆ, ಅಷ್ಟೇ ಗೌರವಕ್ಕಿಂತ ಪ್ರೀತಿ ಇಟ್ಕೊಂಡಿದ್ದಾರೆ. ಬಾಲಾಜಿ ನಮ್ಮ ಹುಡುಗ ಅನ್ನೋ ಅಂತ ಹೇಳೋ ಅಷ್ಟು. ಈಗ ಸ್ವಚ್ಛ ಭಾರತ್ ಅಂದಾಗ ಪೌರ ಕಾರ್ಮಿಕರ ಜೊತೆ ನಿಂತ್ಕೋತೀರಿ, ನಿರ್ಗತಿಕರು ಅಂದಾಗ ಅವ್ರ ಕೈಲಾದ ಸಹಾಯ ಮಾಡ್ತೀರಿ, ವಿದ್ಯಾಭ್ಯಾಸ ಅಂದಾಗ ವಿದ್ಯಾರ್ಥಿಗಳಿಗೆ ಜೊತೆಯಾಗಿ ನಿಂತ್ಕೋತೀರಿ. ಈ ಥರ ಹಲವಾರು ಕೆಲಸಗಳನ್ನು ಮಾಡೋ ಸಂದರ್ಭದಲ್ಲಿ ಹಲವರು ಬಂದ್ಬಿಟ್ಟು ಅಣ್ಣ ಸಾರ್ ಪ್ರೀತಿಯಿಂದ ಅವ್ರ ಭಾಷೆಯಲ್ಲಿ ಕರೆದು ನಿಮ್ಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಇಂಥ ಫೀಡ್ಬ್ಯಾಕ್ಗಳನ್ನು ನೋಡಿದಾಗ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಲ್ವಾ? ಖಂಡಿತ. ಕರೋನಾ ಬಂದಾಗ ನಾವು ನಮ್ಮ ಏರಿಯಾದಲ್ಲಿ ಒಂದು ವೆಂಕಟೇಶ್ವರ ದೇವಸ್ಥಾನ ಕಟ್ಟಿದ್ದೀವಿ. ನಾನು ಅದಕ್ಕೆ ಕಾರ್ಯದರ್ಶಿ, ನಮ್ಮ ದೇವಸ್ಥಾನ ಊರಿನ ದೇವಸ್ಥಾನ ಕಾರ್ಯದರ್ಶಿಯಾಗಿದ್ದಾರೆ. ಅಂದರೆ ವಾಚ್ಮನ್ ಕೆಲಸ ಕೊಟ್ಟಿದ್ದಾರೆ ನಮ್ಮ 3 ಜನ. ಕರೋನಾ ಬಂದಾಗ ಫಸ್ಟು 15 ದಿವಸ ಲಾಕ್ಡೌನ್ ಅಂತ ಅನೌನ್ಸ್ ಮಾಡಿದಾಗ ನಾವು ಕೂತ್ಕೊಂಡು ತೀರ್ಮಾನ ತಗೊಂಡ್ವಿ. ಲಾಕ್ಡೌನ್ ಆದಾಗ ಜನಕ್ಕೆ ಊಟದ ಸಮಸ್ಯೆಗಳಾಗುತ್ತೆ ಅಂದ್ಬಿಟ್ಟು ನಮ್ಮ ದೇವಸ್ಥಾನದ ಸಮಿತಿ, ನಮ್ಮ ವಾಲಂಟಿಯರ್ಸ್ ಏನಿದ್ದಾರೆ ಅವರೆಲ್ಲ ಸೇರಿ ಒಂದು ಫಸ್ಟ್ ಮಧ್ಯಾಹ್ನದ ಊಟ ಕೊಡೋಣ ಅಂತ ಒಂದು ಪ್ರಾರಂಭ ಮಾಡಿದ್ವಿ. ಆಮೇಲೆ ಒಂದು 2-3 ದಿವಸ ಹೋಗೋಷ್ಟೊತ್ತಿಗೆ ಗೊತ್ತಾಯಿತು ಸುತ್ತಮುತ್ತ ಜನಕ್ಕೆ 3 ಹೊತ್ತಿನ ಊಟಕ್ಕೂ ಅಷ್ಟು ಅನಿವಾರ್ಯ ಇತ್ತು. ಯಾಕಂದರೆ ಕೂಲಿ ಕಾರ್ಮಿಕರು ದಿನನಿತ್ಯ ದುಡಿದ್ರೆ ಅವರಿಗೆ ಜೀವನ ನಡೆಯುವಂಥದ್ದು. ಸೊ ಮತ್ತೆ ನಮ್ಮ ಅಧ್ಯಕ್ಷರು ಶ್ರೀನಿವಾಸ ರೆಡ್ಡಿ ಮತ್ತು ನಾವು ಮತ್ತು ಎಲ್ಲ ಟ್ರಸ್ಟ್ ಮೆಂಬರ್ಸ್ ಸೇರಿ ಒಂದು ತೀರ್ಮಾನ ತೊಗೊಂಡು, ಇದು ಎಷ್ಟು ದಿವಸ ಲಾಕ್ಡೌನ್ ಆಗುತ್ತೆ ಅಷ್ಟು ದಿವಸ ನಾವು 3 ಟೈಮು ಊಟ ಕೊಡಬೇಕು ಅಂಥೇಳಿ. ಬಟ್ ನಾವು ಯಾರನ್ನೂ ನಮ್ಮ ದೇವಸ್ಥಾನದ ಹತ್ರ ಕರೀತಾ ಇರಲಿಲ್ಲ. ನಮ್ಮ ವಾಲಂಟಿಯರ್ಸು ಊಟನ ಪ್ಯಾಕ್ ಮಾಡಿ ಆ ರೋಡಿಗೆ ಎಷ್ಟು ಜನ ಇರ್ತಾರೆ, 2-4 ಜನ ಆ ರೋಡಿಗೆ ಹೋಗ್ಬೇಕು, ಅವ್ರ ಮನೆಗೆ ಅವರೇ ಹೋಗಿ ತಲುಪಿಸ್ಬೇಕು. ಆಮೇಲೆ ನಾವು ಯಾವುದು ಫೋಟೋ, ನಾವು ಊಟ ಕೊಡ್ತಾ ಇದ್ದೀವಿ ನಾವು ಫೋಟೋ ತಗೋಬಾರ್ದು. ಸೂಪರ್ ಸರ್, ಅಲ್ಟಿಮೇಟ್. ಹೌದು, ಆ ಥರ ಮಾಡಿ ನಿರಂತರವಾಗಿ 90 ದಿನಗಳ ಕಾಲ ಪ್ರತಿ ದಿವಸ 2.5 ಅಂದರೆ 7,500 ಜನಕ್ಕೆ, ಅಂದರೆ ಬೆಳಿಗ್ಗೆ 2,500, ಮಧ್ಯಾಹ್ನ 2,500, ಸಂಜೆ 2,500 ಜನ ಈ ಥರ ಮಾಡ್ತಾಯಿದ್ವಿ. ಈ ಥರ ನಾನು ಮತ್ತೆ ಲಯನ್ಸ್ ಸಂಸ್ಥೆನಲ್ಲೂ ಕೆಲಸ ಮಾಡ್ತಾಯಿದ್ದೀನಿ.
ಈ ಕಣ್ಣು ಆಪ್ರೇಷನ್ ಮಾಡಿಸಿದಾಗ ಹಿರಿಯರು ಕಾಲಿಗೆ ಬಿದ್ದು ನಿಮ್ಮಿಂದ ನಾವು ಜೀವನ ಆಯಿತು ಅದು ಹೇಳಿದಾಗ ನಮ್ಗೆ ಎಂಥ ನೋವಾಗತ್ತೆ ಅಂತ ಹೇಳಿದ್ರೆ ಕಣ್ಣಿದ್ರೆ ಅವ್ರು ಏನೋ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಹೌದು. ನಮ್ಮದೊಂದು ಪಾಲಿಸಿ ಏನು ನನ್ನ ಆರೋಗ್ಯ ಬೇಕು ಅಂದರೆ ನಮ್ಮ ಮನೆಯಿಂದ ನಾವೊಂದು ಉಚಿತ ಯೋಗ ಮತ್ತು ಧ್ಯಾನ ಮೆಡಿಟೇಷನ್ ಸೆಂಟರ್ ನಡೆಸ್ತಾ ಇದ್ವಿ. ಅದೊಂದು ಸಂಸ್ಥೆ ನಮ್ಮ ತಂದೆ ತಾಯಿಯವರು ಹಾಕ್ಕೊಟ್ಟಿದ್ದು. ಆರೋಗ್ಯ ಬೇಕಾದ್ರೆ ಅಲ್ಲಿ ಬನ್ನಿ, ಬೈ ಚಾನ್ಸ್ ನಿಮ್ಮ ಆರೋಗ್ಯ ಕೆಟ್ಟೋಗಿದ್ರೆ ಬನ್ನಿ, ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ನಿಮ್ಗೆ ಆರೋಗ್ಯ ಸರಿ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ಕೊಡ್ತೀವಿ ಅಂತೇಳಿ ಸುಮಾರು ಜನಕ್ಕೂ ಕಣ್ಣು ಆಪ್ರೇಷನ್, ಉಚಿತ ಕಣ್ಣು ಆಪ್ರೇಷನ್ಸು, ಬುಕ್ಸು ಸುಮಾರು ಪ್ರತಿ ವರ್ಷ ನಾನು ಒಂದು 5 ಲಕ್ಷ ಪ್ರತಿ ವರ್ಷ ಡೊನೇಟ್ ಮಾಡ್ತೀನಿ ಪುಸ್ತಕಗಳಿಗೆ, ಸ್ಟೂಡೆಂಟ್ಸ್ಗೆ. ಅವ್ರಿಗೆ ಹೇಳೋದಷ್ಟೇ, ನಾನು ಯಾರಿಗೆ ಏನು ಸಹಾಯ ಮಾಡ್ತೀನಿ ಅವ್ರು ಹೇಳ್ತೀನಿ, ಇವತ್ತು ನೀವು ತಗೊಳ್ತಾ ಇದ್ದೀರಾ, ನಾಳೆ ನೀವು ಸಮಾಜಕ್ಕೆ ಕೊಡಬೇಕು. ನಾವೇನು ತಗೊಂಡಿದ್ದೀವಿ ಸಮಾಜಕ್ಕೆ ಕೊಡಬೇಕು ಅಂತ ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ. ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಸಮಾಜ ನನಗೆ ಕೊಟ್ಟಿದ್ದೆ ಇವತ್ತು, ಅಂದರೆ ಭಗವಂತ ಏನು ಕೊಟ್ಟಿದ್ದಾನೆ ಅದನ್ನು ನಾವು ವಾಪಸ್ ಕೊಡಬೇಕು. ಇವತ್ತು ಕೆಲವೊಂದು ಮನಸ್ಥಿತಿಗಳಿದಾವೆ ಸರ್. ನನ್ನ ಕುಟುಂಬ ಬೆಳಿಲಿ, ಏನಾದರೂ ಬಂತು ಅಂದರೆ ಮುಂದಿನ ತಲೆಮಾರಿಗೂ ಇರಲಿ ಅನ್ನುವಂತಹ ಭಾವನೆ, ಸ್ವಾರ್ಥ ಸ್ವಲ್ಪ ಜಾಸ್ತಿ. ಇದರ ನಡುವೆ ನೀವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೊಡೋದಷ್ಟೇ ಆಗೋಯ್ತಲ್ಲ, ಯಾವತ್ತೂ ಬರಲಿಲ್ವ ಮನೇಲಿ ಮಾತು, ಸಾಕು ಬಿಡಿ ಆಗಿದ್ದಾಯ್ತು, ನಮ್ದೆಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗೋಣ? ಮೇಡಮ್, ಅದು ಸಾಮಾನ್ಯಕ್ಕೆ ಬರುತ್ತೆ. ಕೆಲವು ಸತಿ 10 ರೂಪಾಯಿಗೂ ನಾನು ಕಷ್ಟಪಟ್ಟಿದ್ದೀನಿ. ಮತ್ತೆ 10 ರೂಪಾಯಿಗೂ ಕಷ್ಟಪಟ್ಟಿದ್ದೀನಿ. ಯಾವಾಗಿಲ್ಲ 2010 ಸಿನಿಮಾ ಮಾಡಿದ್ದೆ, ಒಂದು ಈ ಸಂಜೆ ಅಂತ ಒಂದು ಸಿನಿಮಾ ಮಾಡಿದ್ದೆ. ಚುನಾವಣೆ ಸೋತಿದ್ದೆ, ಸುಮಾರು ದುಡ್ಡು ಕಳ್ಕೊಂಡಿದ್ದೆ. ಆಮೇಲೆ ಪ್ರಾಪರ್ಟೀಸ್ ಇತ್ತು, ಕ್ಯಾಶ್ ಇರಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ತಟ್ಟೆಗೆ 10 ರೂಪಾಯಿ ಹಾಕೂ ಯೋಚನೆ ಮಾಡೋ ಪರಿಸ್ಥಿತಿ ಒಂಥರ. ಆಗ ಒಂದು ಸತಿ ಅನ್ನಿಸ್ತು. ಬಟ್ ನನ್ನ ಶ್ರೀಮತಿ ಆಗಲಿ ನಮ್ಮ ತಂದೆ ತಾಯಿ ಆಗಲಿ ಯಾವತ್ತೂ ಹೇಳಿಲ್ಲ ಅದನ್ನು. ನನಗೆ ಅನ್ನಿಸ್ತು, ಇದೇನು ಈ ಥರ ಈ ಪರಿಸ್ಥಿತಿ ಬಂತಲ್ಲ ನನಗೆ ಅಂತ. ಆಮೇಲೆ ನಾನು ನಮ್ಮ ಬನಶಂಕರಿನಾಗಲಿ, ನಮ್ಮ ದೇವಸ್ಥಾನ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಈ 2 ದೇವರನ್ನ ನಾನು ಪ್ರತಿ ಶನಿವಾರ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಬಿಡಲ್ಲ, ಪ್ರತಿ ಮಂಗಳವಾರ ಬನಶಂಕರಮ್ಮನ ಹೋಗೋದು ಬಿಡಲ್ಲ. ಕೈ ಬಿಟ್ಟಿಲ್ಲ ಭಗವಂತ ಕೈ ಬಿಟ್ಟಲ್ಲ ನೋಡು. ಅದು ಖಂಡಿತವಾಗ್ಲೂ ಹೇಳ್ತೀವಿ. ಯಾಕಂತ ಹೇಳಿದ್ರೆ ನಾನು ಏನು ಕಳ್ಕೊಂಡಿದ್ದೆ ಅದಕ್ಕಿಂತ ದುಪ್ಪಟ್ಟು ಕೊಟ್ಟ. ಈಗ ನಾವು ಕೊಡ್ತಾ ಇರೋದೇನು ಮೇಡಮ್, ಈಗ ನೀವು ಈ ಗ್ಲಾಸಲ್ಲಿ ನೀರು ಕೊಟ್ಟಿದ್ದೀರಿ, ಇದು ಬಾಟ್ಲಿಂದ ಬಂದಾಗ ಒಂದು ಗ್ಲಾಸ್ ನೀರು ಕೊಟ್ಟಾಗ ಏನಂತ, ಬಾಟ್ಲ್ ನೀರು ಕೊಟ್ಟಿದ್ದಾರಲ್ವ, ಭಗವಂತ ಏನು ಕೊಟ್ಟಿದ್ದಾನೆ. ನಮ್ಮ ತಂದೆ ಹೇಳ್ಕೊಟ್ಟಿದ್ದು, ನಮ್ಮ ತಂದೆ ತಾಯಿ ಇಬ್ಬರು ಹೇಳ್ಕೊಟ್ಟಿರೋದಿದೆ. ನೀನು ಯಾವತ್ತವರೆಗೂ ನೀನು ಕೊಡ್ತಾ ಇರ್ತೀಯ, ಆವತ್ತವರೆಗೂ ಭಗವಂತ ನೀನು ಚೆನ್ನಾಗಿಟ್ಟಿರ್ತಾನೆ. ಇಂಥದ್ದೆಲ್ಲ ಜೀವನದಲ್ಲಿ ಆಗ್ತಿದ್ದಾಗ ಸರ್, ಸಹಜವಾಗಿ ನಿಮ್ಮದೇ ಆದಂತಹ ಅಭಿಮಾನಿಗಳು, ಕಾರ್ಯಕರ್ತರು, ಹಿತೈಷಿಗಳು ನೋಡಿ, ರಾಜಕೀಯಕ್ಕೆ ಬೇಡ ಅಂದರೂ ಕೂಡ ಬಂದಿದ್ರಿ, ಸಕ್ರಿಯವಾಗಿ ಶಿಸ್ತಿನಿಂದ, ಯಾರಿಗೂ ಕೈ ಚಾಚದೆ, ದುಡ್ಡಿಗೆ ಆಸೆ ಪಡದೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬರ್ತಿದ್ದಾಗ ಇಂಥ ಒಬ್ಬ ನಾಯಕ ನಮಗೆ ಬೇಕು ಅನ್ನುವಂಥ ಸಹಜ ಆಸೆ ಇದ್ದೇ ಇರುತ್ತೆ. ಯೋಚನೆ ಮಾಡಿ, ನೀವು ಶಾಸಕರಾಗಿ ಬರಬೇಕು, ಈ ಥರದ ಅಭಿಪ್ರಾಯ ಡೆಫಿನೆಟ್ಲಿ ಹೇಳಿರ್ತಾರೆ ಸರ್. ಮೇಡಮ್, ಖಂಡಿತವಾಗ್ಲೂ ಹೇಳ್ತಾರೆ, ಇಲ್ಲ ಅಂತಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಎಲ್ಚನಹಳ್ಳಿನಲ್ಲೇ ಬಾಲಾಜಿ ಸಿಂಗ್ ಅಭಿಮಾನಿ ಬಳಗ ಅಂತಾನೆ ಅವರೇ ಮಾಡ್ಕೊಂಡಿದ್ದಾರೆ. ಅವರು ಸಮಾಜಮುಖಿ ಕೆಲಸ ಮಾಡ್ತಾರೆ, ನನ್ನನ್ನು ಕೇಳೋದಿಲ್ಲ, ಅವರೇ ಮಾಡ್ತಾರೆ. ಜನವರಿ 26, ಆಗಸ್ಟ್ 15 ಈ ರಾಷ್ಟ್ರೀಯ ಹಬ್ಬಗಳ ದಿವಸ ಸುತ್ತಮುತ್ತ ಇರತಕ್ಕಂಥ ಶಾಲಾ ಮಕ್ಕಳಿಗೆ ಕ್ರೀಡೆಗಳನ್ನ ಆಯೋಜನೆ ಮಾಡೋದು, ಆಮೇಲೆ ಅವರೊಟ್ಟಿಗೆ ಸಮಯನ ಕಳೆಯೋದು. 3 ದಿವಸ ಕ್ರೀಡೋತ್ಸವ ಮಾಡ್ತಾರೆ. ಆ ಕ್ರೀಡೆಗಳಲ್ಲಿ ಮಕ್ಕಳ ಜೊತೆ ನಾವು ಮಕ್ಕಳ ಥರ ಬೆಳೆತು, ಇದು ಒಂಥರ ಇದೇ ಬೇರೆ ಇರುತ್ತೆ. ಸ್ವರ್ಗ ಇರುತ್ತೆ. ನಮ್ಮನ್ನ ಮರೆತು ನಮ್ಮ ರಾಜಕೀಯ ಜಂಜಾಟಲ್ಲಿ ಸಾಂಸಾರಿಕ ಜೀವನದ ಏನೂ ಇರಲ್ಲ. ಅವಾಗ ಮಕ್ಕಳ ಜೊತೆ ಮಕ್ಕಳ ಜೊತೆ ಕೆಲಸ ಮಾಡೋಂಥದ್ದಿದೆ. ಪಕ್ಷದಲ್ಲಿದ್ದೀರಿ, ಶಿಸ್ತಿನ ಪಕ್ಷ ಬೇರೆ, ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಆ ಪಕ್ಷಕ್ಕೂ ಕೂಡ ಸಿಕ್ಕಿದೆ. ನೀವು ಸಂಘಟನೆ ಮಾಡಬೇಕಾಗತ್ತೆ, ನಿಮ್ಮದೇ ಆದಂತಹ ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕಾಗತ್ತೆ. ಪಕ್ಷದ ಸಪೋರ್ಟ್ ಹೆಂಗಿದೆ ನಿಮಗೆ? ತುಂಬ ಚೆನ್ನಾಗಿದೆ ಮೇಡಮ್. ಹೌದಾ? ತುಂಬ ಚೆನ್ನಾಗಿದೆ. ನಮ್ಮ ಶಾಸಕರಾಗಿರಲಿ, ನಮ್ಮ MP ಡಾಕ್ಟರ್ ಮಂಜುನಾಥ್ ಅವರಾಗಿರಲಿ, ನಮ್ಮ ಶಾಸಕರು ಸಹಾಯ ಇಲ್ಲ ಅಂದರೆ ನಾವೇನು ಮಾಡೋಕ್ಕಲ್ಲ. ಯಾಕಂತ ಹೇಳಿದ್ರೆ ಈಗ ನಮ್ಮ
ಬಡಾವಣೆಗಳಲ್ಲಿ ನಮ್ಮ ಏರಿಯಾಗಳಲ್ಲಿ ನಾವೇನೋ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಂದರೆ ನಾಗರಿಕ ಕೆಲಸಗಳು ಮಾಡಬೇಕು ಅಂತ ಹೇಳಿದ್ರೆ ರಸ್ತೆ, ಮೋರಿ, ನೀರು ಇದು ಬೇಕು ಅಂತ ಹೇಳಿದ್ರೆ 48 ಗಂಟೆನಲ್ಲಿ ಅದಕ್ಕೆ ಕ್ಲಿಯರೆನ್ಸ್ ಕೊಡ್ತಾರೆ ನಮ್ಮ ಶಾಸಕರು. ಅವರು ಬೆನ್ನೆಲುಬಾಗಿ ನಿಂತಿರೋದ್ರಿಂದ ನಾವು ಇವತ್ತು ರಾಜಕೀಯವಾಗಿ ಒಂದು ನಿಂತಿದ್ದೀನಿ. ಅದು ಹೇಳ್ದಂಗೆ ಈಗ ಶಾಸಕರು ಅವ್ರು ಇರೋವರೆಗೂ ನಾನೇ ಶಾಸಕ ನಮ್ಮ ಏರಿಯಾಗೆ. ಹೌದು. ಹಾಗಾಗಿ ಅವ್ರಿಗೆ ಇಂಥದ್ದು ಹೇಳಿದ್ರೆ ನಾವು ಹೇಳಿದ್ರು ಅವ್ರು ಮಾಡ್ಕೊಡ್ತಾರೆ. ಬೇರೆಯವ್ರು ಯಾರೋ ಹೋದ್ರೂ ನೀನು ಬಾಲಾಜಿ ಸಿಂಗ್ ಕಾಂಟ್ಯಾಕ್ಟ್ ಮಾಡಿದ್ದೇನಪ್ಪ, ಅವ್ರ ಕಡೆಯಿಂದ ಬಂದಿದ್ದೆ ಅಂತ ಕೇಳಿದಾಗ ಜನಕ್ಕೂ ಇಲ್ಲಪ್ಪ, ಇಲ್ಲಿ ಶಾಸಕರ ಹತ್ರ ಹೋಗೋಕೆ ಮುಂಚೆ ಇವ್ರ ಹತ್ರ ಹೋಗ್ಬೇಕು ಅನ್ನೋಂಥ ಒಂದು ಮಾಡಿಕೊಡಿದೆ. ಆ ಸಪೋರ್ಟ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಖಂಡಿತ ಸರ್. ಈ ಜರ್ನಿಯಲ್ಲಿ ನಿಮ್ಮ ಕುಟುಂಬದ ಸಹಕಾರ ಎಷ್ಟಿದೆ? ಎಷ್ಟೋ ಸಂದರ್ಭದಲ್ಲಿ ನಿಮ್ಮನ್ನು ಇಷ್ಟೋ ತನಕ ಮಾತಾಡಿಸ್ತಿದ್ದಾಗ ಬೆಳಗ್ಗೆ ಹೊರಟ್ರೆ ಎಷ್ಟೊತ್ತಿಗೆ ಬರ್ತಿರೋ ಅನ್ನೋ ಕ್ಲಾರಿಟಿ ಕುಟುಂಬದವ್ರಿಗಂತೂ ಖಂಡಿತ ಇರೋಕ್ಕೆ ಸಾಧ್ಯ ಇಲ್ಲ. ಅವರು ಅಷ್ಟರ ಮಟ್ಟಿಗೆ ನಿಮಗಾಗಿ ಸಹಕಾರ ಕೊಟ್ಟಿದ್ದಕ್ಕೆ ಈ ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಗಿರುತ್ತೆ. ಹೇಗಿದೆ ಸರ್ ಅವ್ರ ಸಹಕಾರ? ಮೇಡಮ್, ನಮ್ಮ ಕುಟುಂಬ ಹೇಗೆ ಅಂತ ಹೇಳಿದ್ರೆ, ಅವ್ರು ಯಾವತ್ತೂ ನಾನು ಶ್ರೀಮತಿ ಆಗಿರಲಿ, ನನ್ನ ತಮ್ಮ, ನಮ್ಮದು ಜಾಯಿಂಟ್ ಒಟ್ಟು ಕುಟುಂಬ. ನಮ್ಮ ಮನೆಯಲ್ಲಿ 30-32 ವರ್ಷದಿಂದ ಒಂದು ಸಣ್ಣ ಗಲಭೆಗಳಿಲ್ದಿರ ಎಲ್ಲ ಹೆಣ್ಮಕ್ಳು ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನನ್ನ ಶ್ರೀಮತಿ ಬಂದು ರಾಮನಗರ, ನನ್ನ ತಮ್ಮನ ಶ್ರೀಮತಿ ಬಂದು ಬಳ್ಳಾರಿ. ಡಿಫ್ರೆಂಟ್. ಆದರೂ ಕೂಡ ಮನೆಯಲ್ಲಿ ಒಂದು ಇದಿಲ್ದಿರಂಗೆ ಅವ್ರ ಸಹಕಾರ ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನಾವು ಈ ಹೊರಗಡೆ ಏನೇ ಟೆನ್ಷನಿಂದ ಹೋದ್ರೂ ಕೂಡ ಮನೆಯಲ್ಲೂ ಕಿರಿಕಿದ್ದೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಮನೆಯಲ್ಲಿ ತುಂಬ ಒಳ್ಳೆ ವಾತಾವರಣ ಇರೋದ್ರಿಂದ ಮಕ್ಕಳು ಅಷ್ಟೇ, ಅಪ್ಪ ಬಂದರು, ದೊಡ್ಡಪ್ಪ ಬಂದರು ಅಂತ ಇದೇ ಇಲ್ಲ. ಅವ್ರು ಬಂದಿದ ತಕ್ಷಣ ಫಸ್ಟು ಮಗ ನೋಡ್ತಾರೆ, ಪರಿಸ್ಥಿತಿ ನೋಡ್ಕೊಂಡು ಅವರೇ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಈಗ ನಮ್ಮ ಇಂಜಿನ್ ನೋಡ್ಬೇಕು, ನಮ್ಮ ಗಾಡಿ ಸ್ಟಾರ್ಟ್ ಆಗ್ಬೇಕಾದ್ರೆ ಈ ಗಾಡಿ ಚೆನ್ನಾಗಿರ್ಬೇಕಲ್ವಾ. ಹಾಗಾಗಿ ಕುಟುಂಬನೇ ಬಹಳ ಮುಖ್ಯ. ಹೌದು ಹೌದು, ಖಂಡಿತ ಸರ್. ಸರ್, ಮುಂದಿನ ಗುರಿ ಏನು ಇಟ್ಕೊಂಡಿದ್ದೀರಿ? ಮೇಡಮ್, ಗುರಿ ನಾನು ಏನು ಹುಟ್ಟಿದ್ದೀನಿ, ನನ್ನ ಕರ್ಮಭೂಮಿ ಎಳ್ಚನಹಳ್ಳಿ. ಆ ಊರಿಗೆ ನಮ್ಮಲ್ಲಿ ಸರ್ಕಾರಿ ಶಾಲೆ ಬರೀ 8ನೇ ಕ್ಲಾಸ್ವರೆಗೂ ಇದೆ. ಮಕ್ಕಳು ಭಾಳಷ್ಟು ಜನ ಮಕ್ಕಳು 8ನೇ ಕ್ಲಾಸ್ ಆದಮೇಲೆ ನೀವು ಬೇರೆ ಊರಿಗೆ ಕಳ್ಸಲ್ಲ, ಅಂದರೆ ಬೇರೆ ಒಂದು 3-4 ಕಿಲೋಮೀಟ್ರ್ ದೂರದಲ್ಲಿ ಹೈಸ್ಕೂಲ್ಗೆ ಹೆಣ್ಮಕ್ಳನ್ನ ಕಳ್ಸೋಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಹೈಸ್ಕೂಲು ಕಾಲೇಜನ್ನ ತರಬೇಕು ನಮ್ಮೂರಿಗೆ. ಆಮೇಲೆ ನಮ್ಮೂರಲ್ಲಿ ಒಂದು ಆಟದ ಮೈದಾನ ಮಾಡಬೇಕು, ಅಂದರೆ ಇಂಡೋರ್ ಸ್ಟೇಡಿಯಂ ಮಾಡಬೇಕು ಅಂತ. ಸೊ ಬೆಂಗಳೂರು ದಕ್ಷಿಣದಲ್ಲಿ ನಮ್ಮ ಎಳ್ಚನಹಳ್ಳಿಯಲ್ಲಿ ಇರೋಷ್ಟು ಒಂದು ಸರ್ಕಾರಿ ಜಾಗ, ಅಂದರೆ ಆಟದ ಮೈದಾನ, ಶಾಲಾ ಆಟದ ಮೈದಾನ ಇದೆ, ಅದನ್ನು ಇಂಡೋರ್ ಸ್ಟೇಡಿಯಂ ಮಾಡಬೇಕು ಅಂತ. ಇಂಡೋರ್ ಸ್ಟೇಡಿಯಂ ಮಾಡಿ ನಮ್ಮ ಏರಿಯಾ ಮಕ್ಕಳು ಅಲ್ಲೇ ಆಗಬೇಕು. ಇವತ್ತು ಕ್ರೀಡೆಯಲ್ಲಿ ಮಕ್ಕಳು ಬೆಳಿಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದು ಸೌಕರ್ಯ ಇರಬೇಕು. ಸೊ ಇದನ್ನು ಮಾಡಬೇಕು ಅಂತ ಇದ್ದೀನಿ. ಇದೊಂದು ಅಚೀವ್ ಮಾಡಬೇಕು. ಮತ್ತು ನಮ್ಮ ದೇವಸ್ಥಾನದಲ್ಲಿ ನಿತ್ಯ ಅನ್ನದಾನ ಮಾಡೋಕ್ಕೆ ಒಂದು ಭಗವಂತ ಶಕ್ತಿ ಕೊಡಬೇಕು. ಅಲ್ಲಿಗೆ ನನ್ನ ಜೀವನ ಸಾರ್ಥಕ. ನನಗೆ ಅಧಿಕಾರಕ್ಕಿಂತ ಈ ಕೆಲಸ ನಮ್ಮೂರಿಗೆ ನಾವು ಏನಾದರೂ ರಿಟರ್ನ್ ಕೊಡಬೇಕು. ನನಗೆ ಕೊಟ್ಟಂಥ ಜನ್ಮ ಕೊಟ್ಟಂಥ ನಮ್ಮ ಊರಿಗೆ ನಾನು ರಿಟರ್ನ್ ಕೊಡಬೇಕು. ಖಂಡಿತ. ಇಂಥ ಆಸೆ ಆಶೋತ್ತರಗಳಿದ್ದಾಗ ಮತ್ತು ಸಮಾಜಮುಖಿ ಕಾರ್ಯಗಳಲ್ಲಿ ಎಲ್ಲಂದ್ರೂ ನೀವು ಹೋಗಿ ಮಾಡಿ ಇರ್ತೀರ ಅನಿಸಿರುತ್ತೆ, ಗೊತ್ತಿಲ್ಲ ನನಗೆ. ಒಂದು ಮುಂದಿನ ದಿನಗಳಲ್ಲಿ ಅಥವಾ ಈ ಹಿಂದೆ ಅವಕಾಶ ಸಿಕ್ಕಿದಾಗ, ಒಂದು ಶಾಸಕನಾದಾಗ, ಒಂದು ಅನುದಾನ ಅನ್ನೋದು ಸಿಕ್ಕಿದಾಗ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದಲ್ಲ. ಜನರದ್ದು 108 ಬೇಡಿಕೆ ಇರುತ್ತೆ. ಕೈಯಿಂದ ದುಡ್ಡು ಹಾಕೋದು ಖಂಡಿತ ನೀವು ಮಾಡಿದ್ದೀರಿ, ಆದರೆ ಸರ್ಕಾರದ ಥ್ರೂ ಬಂದಾಗ ಅನುದಾನ ಅನ್ನೋದೇ ಅಧಿಕೃತವಾಗಿ ಲಭ್ಯ ಆಗುತ್ತೆ. ಆ ಒಂದು ಅಧಿಕಾರ ಇದ್ರೆ ಇನ್ನೂ ಸೂಕ್ತ ಅನ್ನೋ ಭಾವನೆ ಬಂದಿಲ್ವಾ? ಮೇಡಮ್, ನಾನು ಹೇಳ್ದಂಗೆ ನಮ್ಮ ಶಾಸಕರು ಇರೋವರೆಗೂ ನಾನೇ ಶಾಸಕ. ನಾನು ಕೇಳಿದ್ದು ಯಾವುದೂ ಇಲ್ಲ ಅಂತ ಹೇಳೋದೇ ಇಲ್ವಲ್ಲ ಅವರು. ಇಷ್ಟಿದ್ರೆ ಸಾಕು ಬಿಡಿ ಸರ್, ಇಷ್ಟಿದ್ರೆ ಸಾಕು. ಈ ಕಾರ್ಯಕ್ರಮದ ಮೂಲಕ ಏನು ಸಂದೇಶ ಕೊಡ್ತೀರಿ ಸರ್? ಮೇಡಮ್, ಈ ಕಾರ್ಯಕ್ರಮದ ಮೂಲಕ ನಾನು ಹೇಳೋದಿಷ್ಟೇ, ನಾವು ಫಸ್ಟು ಭಾರತೀಯರಾಗಿರ್ಬೇಕು. ಭಾರತೀಯರ, ನಮ್ಮ ದೇಶ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಖಂಡಿತ ಖಂಡಿತ. ನಾವು ಪಕ್ಷ ಇರಬೇಕು, ಪಕ್ಷದಲ್ಲಿ ಒಂದು ಪಕ್ಷ ಇಲ್ಲ ಅಂದರೆ ಪಕ್ಷ ನಮ್ಮ ತಾಯಿ ಸಮಾನನೇ. ಯಾಕಂದ್ರೆ ಅಲ್ಲಿ ಗುರುತಿಸ್ಬೇಕು ಅಂತ ಹೇಳಿದ್ರೆ, ಒಂದು ಇವತ್ತು ನಾವು ಬೆಳಿಬೇಕಂತ ಹೇಳಿದ್ರೆ ಪಕ್ಷ
ನಾವು ಎಲ್ಲಿವರೆಗೂ ಇರ್ತೀವಿ ನಮ್ಮ ದೇಶಕ್ಕೆ ನಮ್ಮ ಪಕ್ಷಕ್ಕೆ ಹ್ಮ್. ನಿಷ್ಠೆಯಾಗಿರ್ಬೇಕು. ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸರ್ ನಿಮ್ಮ ಜೀವನವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು, ಸಮಾಜ ಸೇವಕರು ಬಾಲಾಜಿ ಸಿಂಗ್ ಅವರು ಭಾಗಿಯಾಗಿದ್ದರು. ಅವರು ಕೊಟ್ಟಂತಹ ಅತ್ಯುತ್ತಮವಾದಂತಹ ಸಂದೇಶ ನೋಡಿ, ಸಮಾಜದಿಂದ ನಮಗೆ ಬೇಕಾದಷ್ಟು ಲಭ್ಯ ಆಗಿರುತ್ತೆ. ನಿಮ್ಮ ಕೈಲಾದ ಮಟ್ಟಿಗೆ ಸಮಾಜಕ್ಕೆ ನಿಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟರೆ ಸಹಬಾಳ್ವೆ ಅನ್ನೋದು ಸಾಧ್ಯವಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.